video. I am Ali. Welcome to another video. So, ಇದು ಒಂದು random vlog. Come spend a day with me kind of vlog. ಇದನ್ನ ಆಲ್ರೆಡಿ ನಾನು ಒಂದ್ಸತಿ ಹಾಕಿದ್ದೀನಿ. ಮೋಸ್ಟ್ ಆಫ್ ಯು ಆರ್ ಲೈಕ್ ಡೂ ಅನದರ್ ಸ್ಪೆಂಡ್ ಅ ಡೇ ವಿತ್ ಮೀ. ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಹೌ ಐ ಸ್ಪೆಂಡ್ ಮೈ ಡೇ, ಏನೇನೆಲ್ಲ ಮಾಡ್ತೀನಿ, ವಾಟ್ productive and unproductive things I do. So I'll show you everything. So yeah. So now first let me do my skincare. Also ನಾನು ಲಾಸ್ಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಮಾಡಿದಾಗ many were like do your new skincare routine or whatever you're using right now. So idrallene I will show you quickly what and all I'm using right now. So let me get the products. Henge andre I don't have like a fixed skincare routine. ಇಟ್ ವೇರೀಸ್ ಫ್ರಮ್ ಡೇ ಟು ಡೇ. ಸಿನ್ಸ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಒಂದೊಂದ್ಸತಿ ನಂದು ತುಂಬ ಡ್ರೈ ಅನಿಸಿದ್ರೆ ನನಗೆ ಐ ಗೋ ವಿತ್ ಮಾಯ್ಶ್ಚರೈಸರ್, ಅಥವಾ ಇಫ್ ಐ ಹ್ಯಾವ್ ಅ ಲಾಟ್ ಆಫ್ ಆ್ಯಕ್ನೆ ದೆನ್ ಐ ಗೋ ವಿತ್ ಸಮಥಿಂಗ್ ಎಲ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಮೈ ಸ್ಕಿನ್ ಈಸ್. ಸೊ ಐ ವಿಲ್ ಟೆಲ್ ಯು ಒನ್ ಬೈ ಒನ್. ದಿಸ್ ಈಸ್ ಆಲೋವೆರಾ ಜೆಲ್. ಇದು ಪ್ಯೂರ್ ಆಲೋವೆರಾ ಜೆಲ್ಲು. ಸೊ ಇದನ್ನು ವೀಕಲ್ಲಿ ಒಂದ್ಸತಿ ಐ ಅಪ್ಲೈ, ನಾಟ್ ಎವ್ರಿ ಡೇ, ವೀಕ್ಲಿ ಒನ್ಸ್. ಸನ್ಸ್ಕ್ರೀನ್ ತೋ ಮಿಸ್ಸೇ ಮಾಡ್ತಿಲ್ಲ ಏನಂದರೆ, ಬಿಕಾಸ್ ಸಿನ್ಸ್ ದಿಸ್ ಇಸ್ ಸಮ್ಮರ್ ಆ್ಯಂಡ್ ಇಟ್ಸ್ ಲೈಕ್ ಒಂದು ಸತಿ ದಿನದ ಸನ್ಸ್ಕ್ರೀನ್ ಹಾಕಿದ್ರೂ ಕಮ್ಮಿ ಥರ ಫೀಲ್ ಆಗುತ್ತೆ. ಸೊ ಯಾ, ಆ್ಯಂಡ್ ಮೋಸ್ಟ್ ಆಫ್ ಯು ಹೂ ವಾಚ್ ಮೈ ವಿಡಿಯೋ ಆಲ್ರೆಡಿ ನೋ ದ್ಯಾಟ್ ಐ ಯೂಸ್ ಎಪಿಸಾಫ್ಟ್ sunscreen. This is the best sunscreen. I've used so many sunscreens, but ನನಗೆ ಇದು ಸೂಟ್ ಆದಂಗೆ ಯಾರಿಗೂ ಸೂಟ್ ಆಗಿಲ್ಲ. ಆ್ಯಂಡ್ ಅಗೇನ್ ಇದು ನನ್ನ ಡರ್ಮಟಾಲಜಿಸ್ಟ್ ನಾನು ಹೇಳಿದ್ದು ಇದನ್ನು ಯೂಸ್ ಮಾಡಬೇಕು ಅಂತ. ಆ್ಯಂಡ್ ದೆನ್ ವೆನ್ ಐ ಫೀಲ್ ಲೈಕ್ ಐ ಹ್ಯಾವ್ ಅ ಲಾಟ್ ಆಫ್ ಆ್ಯಕ್ನೆ ಮಾರ್ಕ್ಸ್ ಆರ್ ಎನಿಥಿಂಗ್, ಐ ಯೂಸ್ ದಿಸ್ ಹೈಫನ್ಸ್ ಡಬಲ್ ಶಾಟ್ ರೇಡಿಯನ್ಸ್ ಸೀರಮ್. ಸೊ ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇಟ್ಸ್ ಲೈಕ್ ಯು ಕೆನಾಟ್ ಯೂಸ್ ದಿಸ್ ಆನ್ ಅ ಡೈಲಿ ಬೇಸಿಸ್. ನನ್ನ ಸ್ಕಿನ್ನಿಗೆ, ಬಿಕಾಸ್ ಐ ಹ್ಯಾವ್ ಡ್ರೈ ಸ್ಕಿನ್, ಐ ಕೆನಾಟ್ ಯೂಸ್ ದಿಸ್ ಆನ್ ಅ ಡೈಲಿ ಬೇಸಿಸ್ ಬಿಕಾಸ್ ನಿಮ್ಮ ಸ್ಕಿನ್ನ ಇನ್ನೂ ಡ್ರೈ ಮಾಡುತ್ತಿದ್ದು. ಸೊ ಅದಕ್ಕೆ. ಆ್ಯಂಡ್ ಸೊ ಯು ವಿಲ್ ಹ್ಯಾವ್ 2 ಲೇಯರ್ಸ್. ಒನ್ಸ್ ಯು ಶೇಕ್ ಇಟ್, ಫಾರ್ಮುಲಾ ಮಿಕ್ಸ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್. ಆಲ್ರೆಡಿ ನೋಡ್ಬೋದು ನೀವು, ಹಾಫ್ ಬಾಟ್ಲ್ ಖಾಲಿ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಅಮ್ಮಗೂ ತರಿಸ್ಕೊಟ್ಟಿದ್ದೀನಿ, ಇದನ್ನು ಹಾಕ್ಕೊಳ್ಳಿ ಅಂತ, ಬಿಕಾಸ್ ಇಟ್ ಈಸ್ ಗುಡ್, ವೇ ಟು ಗುಡ್. ಇನ್ ವಿಂಟರ್ಸ್ ದ ಬೆಸ್ಟ್ ಎನಿ ಒನ್ ಕ್ಯಾನ್ ಯೂಸ್ ಇಸ್ ಸೆಟಫಿಲ್. So Cetaphil in winters. And whenever I feel that my skin is way too dry, then I use this Neutrogena Hydra Boost Hyaluronic Acid Water Gel. Because ನನ್ನ ಸ್ಕಿನ್ನಿಗೆ ಕ್ರೀಮ್ ಸೂಟ್ ಆಗಲ್ಲ. ಸೊ ನಾನು ಏನು ಹಾಕಿದ್ರೂ ಜೆಲ್ ಫಾರ್ಮಲ್ಲಿ ಇರಬೇಕು. ಸೊ ಅದಕ್ಕೆ so that was all the creams and everything I'm using. And you might ask why have you switched from minimalist, because face wash minimalist use ಮಾಡ್ತಾ ಇದೆ. Now I'm using CeraVe and it is really really good. ನಾನು ಒಂದು salicylic acid based ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೆ. ಇಟ್ಸ್ ಕಾಲ್ಡ್ ಆಹಾ ಗ್ಲೋ ಅಂತಾನೆ ಏನೋ. ಬಟ್ ಅದೇನು ಅಂದರೆ ನನಗೆ ಹಾಕೊಂಡಾಗೆಲ್ಲ ಆ್ಯಕ್ನೆ ಸ್ಟಾರ್ಟ್ ಆಗೋದು. ಲೈಕ್ ಐ ಡಿಂಟ್ ರಿಯಲೈಸ್ ದಟ್ ಇಟ್ ವಾಸ್ ಬಿಕಾಸ್ ಆಫ್ ದ ಫೇಸ್ ವಾಶ್. ಆಮೇಲೆ ಐ ಥಾಟ್ ಐ ಯೂಸ್ ದಿಸ್ ಸೆರಾವಿ ಫಾರ್ ಫ್ಯೂ ಡೇಸ್ ಆ್ಯಂಡ್ ಸಿ. ಆಮೇಲೆ ಐ ಗಾಟ್ ಟು ನೋ ದಟ್ ಬಿಕಾಸ್ ಆಫ್ ದಟ್ ಆಹಾ ಗ್ಲೋ ಮೈ ಸ್ಕಿನ್ ಈಸ್ ರಿಯಾಕ್ಟಿಂಗ್. But then CeraVe is really really good. And you might ask, why did I switch from minimalist to all this? Because you should not use the same product for continuous months, years. Use ಮಾಡಿದ್ರೆ you will not see any change in your face or skin. So you will need to change products every 6 months. So ಎಳ್ನೀರು ಕುಡೀರಿ ದಿನ ಸಮ್ಮರ್ಸಲ್ಲಿ, ಒಳ್ಳೆಯದು ತುಂಬ. ದಿಸ್ ಇಸ್ ದ ನೆಕ್ಸ್ಟ್ ಡೇ. ನೆನ್ನೆ ಜಾಸ್ತಿ ಬ್ಯುಸಿ ಆಗೋದೆ, ವರ್ಕ್ ಕೊಟ್ಟಿದ್ರು ತುಂಬ, ಅದಕ್ಕೆ ಟೈಮ್ ಸಿಗಲಿಲ್ಲ ವ್ಲಾಗ್ ಮಾಡೋಕ್ಕೆ. ಈ ಕೈ ಶಿವ ಬಂದಿದ್ದಾರೆ ಎಷ್ಟು ದಿನ ಆದಮೇಲೆ. ಹಾಯ್ ಹೇಳು.
ಐ ಥಿಂಕ್ ದಿಸ್ ದ ಥರ್ಡ್ ಡೇ ಸಿನ್ಸ್ ಐ ಸ್ಟಾರ್ಟೆಡ್ ವ್ಲಾಗಿಂಗ್. ಫಸ್ಟ್ ಡೇ ನನಗೆ ತುಂಬ ಕೆಲಸ ಬಂತು, ಆಗಲಿಲ್ಲ, ಟೈಮ್ ಆಗಲಿಲ್ಲ ಮಾಡೋಕ್ಕೆ. ಆ್ಯಂಡ್ ದೆನ್ ಸೆಕೆಂಡ್ ಡೇ ಐ ಥಿಂಕ್ just ಸ್ವಲ್ಪ ಐ ಮ್ಯಾನೇಜ್ ಟು ವ್ಲಾಗ್. ಐ ಆ್ಯಕ್ಚುಲಿ ಫರ್ಗಾಟ್, ಬಟ್ ದೆನ್ ನಂಗೆ ನೆನಪಾದಾಗ ಐ ಸ್ಟಾರ್ಟೆಡ್ ಟು ವ್ಲಾಗ್. ಆ್ಯಂಡ್ ದೆನ್ ಟುಡೇ ಅಗೇನ್ ನನಗೆ ಐ ಹ್ಯಾವ್ ವರ್ಕ್ ಫ್ರಮ್ ಹೋಮ್, ಸೊ ಇಟ್ಸ್ ಆಲ್ರೆಡಿ ಆಫ್ಟರ್ನೂನ್. ಐ ಥಿಂಕ್ ಇಟ್ಸ್ 1:30 or 2ish. ಸೊ ಆಲ್ರೆಡಿ ಹಾಫ್ ಡೇ ಆಗೋಗಿದೆ. ಸೊ ಇವತ್ತು ಕೋಕೋನಟ್ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಅಂತ ಇಟ್ಸ್ ಲೈಕ್ ಟೆಂಡರ್ ಕೋಕೋನಟ್ ಕ್ಯಾಂಡಿ ಮಾಡೋಣ ಅಂತಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಡೂಯಿಂಗ್ ಇಟ್ ಆ್ಯಸ್ ವೆಲ್. ಸೊ ಒಂಥರ ಎಕ್ಸ್ಪೆರಿಮೆಂಟ್ ಥರ ಇರುತ್ತೆ. ಸೊ ಐ ಥಾಟ್ ಐ ವಿಲ್ ಶೋ ಯು ಆಲ್ ಅದು ಹೆಂಗೆ ಪ್ರೋಸೆಸ್ ಹೆಂಗಾಗುತ್ತೆ ಆ್ಯಂಡ್ ವಾಟ್ ಈಸ್ ದ ಔಟ್ಕಮ್, ಇಫ್ ಚೆನ್ನಾಗಿರಲ್ವಾ ಅಂತ. ಸೊ ಆ್ಯಕ್ಚುಲಿ ನಾನು ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಮಾಡಬೇಕು ಅಂತ ಹೇಳಿದಾಗ ಫ್ಯೂ ಡೇಸ್ ಬ್ಯಾಕ್ ಮೈ ಡ್ಯಾಡ್ ಹ್ಯಾಡ್ ಬಾಟ್ ice cream. It's from Milky Mist ಟೆಂಡರ್ ಕೋಕೋನಟ್. ಈ ನ್ಯಾಚುರಲ್ಸ್ ಫ್ಲೇವರ್ ಬರೋದಲ್ಲ ಟೆಂಡರ್ ಕೋಕೋನಟ್, ಲೈಕ್ ಲಿಟ್ರಲಿ ಸಿಮಿಲರ್ ಆಗಿದೆ ಅದಕ್ಕೇನೆ. ಇಟ್ ಈಸ್ ವೆರಿ 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 ನೈಸ್. ಸೊ ಇದ್ರದ್ದು ಇನ್ಸ್ಪೋ ತೊಗೊಂಡು ಕೋಕೋನಟ್ ಕ್ಯಾಂಡಿ ಮಾಡೋಣ ಅಂತ, ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಕ್ಯಾಂಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನಾನು ನೆನೆ ನಮ್ಮ ಅಪ್ಪಗೆ ತಾಟಿನಿಂಗ್ ತೊಗೊಂಬನ್ನಿ ಅಂತ ಹೇಳಿದ್ದೆ. ಆಮೇಲೆ ಟೆಂಡರ್ ಕೋಕೋನಟ್ ದಿನ ತರ್ತಾರೆ, ಬಿಕಾಸ್ ಸಮ್ಮರ್ಸ್ ಅಲ್ವಾ, ಅದಕ್ಕೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡೋಣ ಅಂತ ChatGPT ಕೇಳಿದೆ. ಹಿಂಗೆ ಐ ಹ್ಯಾವ್ ಟೆಂಡರ್ ಕೋಕೋನಟ್ ಆ್ಯಂಡ್ ಐಸ್ ಆ್ಯಪಲ್, ನನಗೆ ಒಂದು ಐಸ್ ಕ್ರೀಮ್ ಕ್ಯಾಂಡಿ ಮಾಡೋ ರೆಸಿಪಿ ಕೊಡಿ ಅಂತ. ಸೊ ChatGPT ಗೇವ್ ಮಿ ಅ ರೆಸಿಪಿ. ಸೊ ವಿ ಆರ್ ಗೋನ್ ಟು ಟ್ರೈ ದ್ಯಾಟ್. ಸೊ ಹೆಂಗೆ ಬರುತ್ತೆ ಅಂತ ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ನೋಡೋಣ. ಸೊ ಫಸ್ಟ್ ನಮಗೆ ಎಳ್ನೀರು ಬೇಕು. ತೋರಿಸ್ದಂಗೆ ಎಳ್ನೀರ್ದು ವಾಟರ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಎಳ್ನೀರಲ್ಲಿ ಇರೋ ಕೊಬ್ಬರಿನ ತೆಗಿಬೇಕು. ಐ ಥಿಂಕ್ ವಿಲ್ ನಾಟ್ ಗೆಟ್ ಮಚ್ ಕೊಬ್ಬರಿ. ಆ್ಯಕ್ಚುಲಿ ಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ 2 ಎಳ್ನೀರನ್ನ ಹೊಡ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 2 ಇಷ್ಟು ಸೈಜ್ದು 2 ಗ್ಲಾಸ್ ಬಂದಿದೆ. ಸೊ ಆಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ, ಟ್ರೈನ್ ChatGPT ರೆಸಿಪೀಸ್ ಫಾರ್ 24 hours. ಅಂದರೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಬಿಟ್ಟು ಅದಕ್ಕೆ ನಾನು ಏನು ಮಾಡ್ಬೋದು ರೆಸಿಪಿನ ಅಂತ ಕೇಳೋದು. ಸೊ ಇದು ವರ್ಕೌಟ್ ಆದರೆ ಮಾಡೋಣ ಅಂತ ಇದ್ದೀನಿ. ಕಮೆಂಟ್ ಮಾಡಿ ಇಫ್ ಯು ವಾಂಟ್ ಟು ಸಿ ಸಚ್ ವಿಡಿಯೋಸ್. ಸೊ 2 ಎಳ್ನೀರಿಂದ ನಮಗೆ ಒಂದು ಹಾಫ್ ಬೌಲಷ್ಟು ಕೊಬ್ಬರಿ ಬಂದಿದೆ. ಆಮೇಲೆ ನೆಕ್ಸ್ಟ್ ತಾಟಿನಿಂಗ್ ಬೇಕು. ಐಸ್ ಆ್ಯಪಲ್ 1 ಕಪ್, 2 glasses of coconut water. You can even add milk, coconut water ಇಲ್ಲ ಅಂದರೆ, ಆ್ಯಂಡ್ ಫ್ರೆಶ್ ಕ್ರೀಮ್ ಬೇಕು. ಆಮೇಲೆ ಯು ಕ್ಯಾನ್ ಆ್ಯಡ್ ಶುಗರ್ ಆರ್ ಹನಿ. ಐ ಆಮ್ ಯೂಸಿಂಗ್ ಶುಗರ್. ಸೊ ಫಸ್ಟು coconut ವಾಟರ್ ಹಾಕೋಣ. ಐ ರಿಯಲಿ ಹೋಪ್ ದಿಸ್ ಟರ್ನ್ಸ್ ಔಟ್ ಗುಡ್, ಬಿಕಾಸ್ ಫುಲ್ ಶೋ ಆಫ್ ಕೊಟ್ಬಿಟ್ಟಿದ್ದೀನಿ ಮನೇಲಿ ನಾನು ಮಾಡ್ತೀನಿ ಅಂತ. ಸೊ 2 ಗ್ಲಾಸ್ ಎಳ್ನೀರು ಹಾಕಿದ್ದೀನಿ. ಆಮೇಲೆ ಐಸ್ ಆ್ಯಪಲ್ 1 ಕಪ್, 1 ಕಪ್ ಆಫ್ ಐಸ್ ಆ್ಯಪಲ್. ಆ್ಯಂಡ್ ದೆನ್ ಸೊ ನಮಗೆ ಅರ್ಧ ಕೊಬ್ಬರಿಯಲ್ಲಿ ಐಲ್ ಆ್ಯಡ್ ಹಾಫ್ ಕಪ್ ಆಫ್ ಕೊಬ್ಬರಿ, ಯಾಕೆಂದರೆ ಇನ್ ಹಾಫ್ನ ಐ ರಿಟೈನ್ ಇಟ್ ಹಾಗೆ ಹಾಕೋಕ್ಕೆ, ಬಿಕಾಸ್ ಚಂಕ್ ಸಿಕ್ಕಿದ್ರೆ ಯು ವಿಲ್ ಫೀಲ್ ನೈಸ್ ಅಂತ, ಚೆನ್ನಾಗಿರುತ್ತೆ ಅಂತ. ಸೊ ಹಾಫ್ ಕಪ್ ಆಫ್ ಅದಾಯಿತು. ನೆಕ್ಸ್ಟ್ ವಿಲ್ ಆ್ಯಡ್ ಫ್ರೆಶ್ ಕ್ರೀಮ್. ಸೊ ಇದೇನಾದರೂ ಚೆನ್ನಾಗಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು ಅಂತ. ಕಟ್ ಮಾಡಿಕೊಂಡು ಯೂಸ್ ಮಾಡೋಣ. ಗೊತ್ತಾ ಇದೆ ಒಳಗಡೆ. ಸೊ ವೇಸ್ಟ್ ಮಾಡೋದು ಬೇಡ. ನೋಡಿ ಎಷ್ಟು ಕ್ರೀಮ್ ಇದೆ.
ಸೊ ನೀವು ಸ್ವಲ್ಪ ಮಿಲ್ಕ್ ಕೂಡ ಹಾಕೋಬೋದು ಬೇಕಂದರೆ. ಸೊ ಇವಾಗ ಶುಗರ್ ಹಾಕೋಣ. 6 to 7 ಸ್ಪೂನ್ಸ್ ಆಫ್ ಶುಗರ್ ಅಪ್ರಾಕ್ಸಿಮೇಟ್ಲಿ. Some vanilla essence, just a little. Yes. I think we'll call our mom for help. ಸೊ ಅದೆಲ್ಲ ಬ್ಲೆಂಡ್ ಮಾಡಿದ್ಮೇಲೆ ಆ್ಯಕ್ಚುಲಿ ನಮ್ಮ ಅಮ್ಮನ ಕರೆದೆ ಬ್ಲೆಂಡ್ ಮಾಡ್ಕೊಡೋಕ್ಕೆ. ನನಗೆ ಸ್ವಲ್ಪ ಹೀಗೆಲ್ಲ ಹೆಗರುತ್ತಲ್ವ, ಸೊ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಆಮೇಲೆ ಕಿಚನ್ ಎಲ್ಲ ಫುಲ್ ಮೆಸ್ಸಾಗಿ ಹೋಗುತ್ತೆ ಅಂತ ಅಮ್ಮನ ಕರೆದೆ. ಸೊ ಬ್ಲೆಂಡ್ ಮಾಡಿಸ್ಕೊಂಡು ಇದರಲ್ಲಿ ಹಾಕಿದ್ದೀನಿ. ಸೊ 1 ಸ್ಪೂನ್ ಶುಗರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಟೇಸ್ಟಿಗೆ ಸರಿಯಾಗಿ. ಇವಾಗ ಐ ಹ್ಯಾವ್ ಬಾಟ್ ದಿಸ್ ಕುಲ್ಫಿ ಸೆಟ್ ಮಾಡೋದು, ಕುಲ್ಫಿ ಐಸ್ ಕ್ಯಾಂಡಿ ಸೆಟ್ ಮಾಡೋದು. ಸೊ ಇವಾಗ ಇದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಸೊ ಇವಾಗ ಇದಕ್ಕೆ ಮಧ್ಯದಲ್ಲಿ ಕೊಕೊನಟ್ಟದು ಸೇವ್ ಮಾಡಿದ್ವಲ್ಲ, ಟೆಂಡರ್ ಕೊಕೊನಟ್ಟು, ಸೊ ಇದನ್ನು ಒಂದು ಸ್ವಲ್ಪ ಎಲ್ಲದಕ್ಕೂ ಹಾಕೋಣ. ಸೊ ಹಿಂಗಿದೆ. ಸೊ ಎಲ್ಲ ಹಾಕಿದ್ದೀನಿ. ಸೊ ಇವಾಗ ಅದರದ್ದು ಸ್ಟಿಕ್ಸ್ ಫಿಕ್ಸ್ ಮಾಡೋಣ. ನೆಕ್ಸ್ಟು ಮಾಡಿರೋ ಮಿಕ್ಸ್ಚರ್ಸು ಹೇಳಿ ಆ್ಯಂಡ್ ಸ್ವಲ್ಪ ಕೊಕೊನಟ್, ಟೆಂಡರ್ ಕೊಕೊನಟ್ಟದು ಕೊಬ್ಬರಿ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಸೆಟ್ ಮಾಡೋಕ್ಕೆ ನೆಕ್ಸ್ಟ್ 3 hours ಆದಮೇಲೆ ತೆಗೆದ್ಬಿಟ್ಟು ಮಿಕ್ಸ್ ಮಾಡೋಣ, ನೋಡೋಣ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಇದ್ರದ್ದು ಅಂತ. ಐ ಹೋಪ್ ಸೆಟ್ ಆಗುತ್ತೆ ಅಂತ. ಸೊ ಇದು ಮತ್ತು ಅಲ್ಲಿದೆಯಲ್ಲ ಅದು. ಸೊ 3 hours ಆದಮೇಲೆ ಮಿಕ್ಸ್ ಮಾಡುವಾಗ ಅಲ್ಲಿ ಶೋ ಯು. ಸೊ ಇಟ್ ಈಸ್ ದ ನೆಕ್ಸ್ಟ್ ಡೇ, ಟೈಮ್ ಟು ಟ್ರೈ ಔಟ್ ದ ಐಸ್ ಕ್ರೀಮ್ಸ್ ಹೆಂಗೆ ಬಂದಿದೆ ಅಂತ. ಐ ಆಮ್ ರಿಯಲಿ ಎಕ್ಸೈಟೆಡ್. ಹೋಪ್ ದಿಸ್ ಟರ್ನ್ಸ್ ಔಟ್ ಗುಡ್. ಸೆಟ್ ಎಲ್ಲ ಆಗಿದೆ. It's nice, really nice. So that's it for today's video. Hope you like this video. If you like this video, then hit that like button, subscribe to my YouTube channel, and bye.